ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಮಾಡೋದನ್ನ ತೋರಿಸ್ತೀನಿ. ಇದು ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಲಾಡು. ಇದು ಟ್ರೆಡಿಷನಲ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಈ ಲಾಡನ್ನ ಕೃಷ್ಣ ಜನ್ಮಾಷ್ಟಮಿ ದಿವಸ ಮಾಡ್ತಾರೆ. ಇದನ್ನು ನೈವೇದ್ಯಕ್ಕೂ ಕೂಡ ಮಾಡಿರ್ತಾರೆ. ಈ ಅವಲಕ್ಕಿ ಲಾಡನ್ನು ನಾನು ಬೆಲ್ಲದಿಂದ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡ್ದೇ ನೋಡ್ಬೋದು, ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಈಗ ಅವಲಕ್ಕಿ ಲಾಡನ್ನ ಹೇಗೆ ಮಾಡೋದು ಮತ್ತು ಏನೇನು ಪದಾರ್ಥ ಬೇಕು ಅಂತ ಕೂಡ ನಾನು ಇವಾಗ ಹೇಳ್ತೀನಿ. ನಾನು 1 ಕಪ್ಪು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ತೆಳು ಅವಲಕ್ಕಿಲಿ ಮಾಡಬಾರ್ದು, ಗಟ್ಟಿ ಅವಲಕ್ಕಿ ತೊಗೋಬೇಕು. ಗಟ್ಟಿ ಅವಲಕ್ಕಿ 1 ಕಪ್ಪು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. 1 ಕಪ್ಪು ಗಟ್ಟಿ ಅವಲಕ್ಕಿಗೆ 1 ಕಪ್ಪು ನಾನು ಬೆಲ್ಲನ ತುರಿದಿಟ್ಟಿದ್ದೀನಿ. ಇವಾಗ ನೋಡಿ, ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಬಾದಾಮಿ, ಪಿಸ್ತಾ, ಗೋಡಂಬಿ, ದ್ರಾಕ್ಷಿ, ತುಪ್ಪ ಮತ್ತು ಕೊಬ್ಬರಿನ ನಾನು ಮೇಲ್ಗಡೆ ಇದನ್ನೆಲ್ಲ ತೆಗೆದ್ಬಿಟ್ಟು, ಕಪ್ಪಿರೋದನ್ನೆಲ್ಲ ತೆಗೆದ್ಬಿಟ್ಟು ತುರಿದಿಟ್ಟಿದ್ದೀನಿ. ಇವಾಗ ಇಷ್ಟನ್ನು ಹಾಕ್ಬಿಟ್ಟು ಅವಲಕ್ಕಿ ಲಾಡನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ಒಂದು ಬಾಣಲೆ ಇಟ್ಬಿಟ್ಟು, ಬಾಣಲೆಗೆ ನಾನು ಅವಲಕ್ಕಿನ ಹುರ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡು ಒಂದು 3 ನಿಮಿಷ ಹುರಿಬೇಕು. ಸಣ್ಣ ಉರಿನಲ್ಲಿ ಒಳ್ಳೆ ಘಮ ಬರಬೇಕು ಮತ್ತು ಕಲರ್ ಕೂಡ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಹುರಿರಿ. ಗರಿಗರಿ ಕೂಡ ಹಾಕಬೇಕು. ನೋಡಿ, ಗರಿಗರಿ ಕೂಡ ಆಗಿದೆ. ಇವಾಗ ಒಂದು 3 ನಿಮಿಷ ನಾನು ಸಣ್ಣ ಉರಿನಲ್ಲಿ ಹುರಿದಿದ್ದೀನಿ. ಈಗ ಅದ್ರ ಜೊತೆ ಕೊಬ್ಬರಿ ತುರಿನ ಹಾಕ್ತೀನಿ. ಕೊಬ್ಬರಿ ತುರಿ ಹಾಕಿದ ಮೇಲೆ ಅದನ್ನು 1 ನಿಮಿಷ ಸಣ್ಣ ಉರಿನಲ್ಲಿ ಹುರಿಬೇಕು. ಅದು ಕೂಡ ಕೊಬ್ಬರಿ ಕೂಡ ಗರಿಗರಿ ಆಗಬೇಕು. ನೋಡಿ, ಇವಾಗ ಗರಿಗರಿ ಕೂಡ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಹುರಿದಿದ್ದಾಯಿತು. ಹುರಿದಾದ್ಮೇಲೆ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಬೇಕು. ಇವಾಗ ಮಿಕ್ಸಿ ಜಾರ್ಗೆ ಹಾಕಿದ ಮೇಲೆ ಒಂದು 4-5 ಏಲಕ್ಕಿ ಹಾಕಬೇಕು. ಏಲಕ್ಕಿ ಹಾಕ್ಬಿಟ್ಟು ತರಿಯಾಗಿ ಪುಡಿ ಮಾಡಬೇಕು. ನೋಡಿ, ಈ ಥರ ತರಿಯಾಗಿ ಪುಡಿ ಮಾಡಬೇಕು. ಮೊದಲು ಈ ಥರ ತರಿಯಾಗಿ ಪುಡಿ ಮಾಡಬೇಕು. ಈಗ ನಾವು ತುರಿದಿಟ್ಕೊಂಡಿರೋ ಬೆಲ್ಲ ಹಾಕ್ಬಿಟ್ಟು ನಯಸ್ಸಾಗಿ ಪುಡಿ ಮಾಡಬೇಕು. ಮೊದಲು ತರಿಯಾಗಿ ಮಾಡಿಬಿಟ್ಟು ಬೆಲ್ಲ ಹಾಕಿದ ಮೇಲೆ ನಯಸ್ಸಾಗಿ ಪುಡಿ ಮಾಡಬೇಕು. ನೋಡಿ, ಇಷ್ಟು ನಯಸ್ಸಾಗಿ ಪುಡಿ ಮಾಡಬೇಕು. ಇವಾಗ ಪುಡಿ ಮಾಡಿದ್ದಾಯಿತು. ಅವಲಕ್ಕಿ ಮತ್ತು ಬೆಲ್ಲನ ಪುಡಿ ಮಾಡಿದ್ದಾಯಿತು. ಇವಾಗ ಒಂದೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1-2 ಚಮಚ ತುಪ್ಪ ಹಾಕಬೇಕು. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರು ತುಂಬಾ ರುಚಿಯಾಗಿರುತ್ತೆ. ತುಪ್ಪ ಹಾಕಿದ ಮೇಲೆ, ತುಪ್ಪ ಕರಗಿದ ಮೇಲೆ ಮೊದಲು ಗೋಡಂಬಿ ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಕರಿಬೇಕು. ಮೊದಲಿಗೆ ನಾನು ಬಾದಾಮಿನ ಸ್ವಲ್ಪ 1 ನಿಮಿಷ ಕರಿತೀನಿ. ಅದು ಸ್ವಲ್ಪ ಕಲರ್ ಬರಬೇಕು. ಅದ್ರ ಜೊತೆಗೆ ಬಾದಾಮಿ ಹಾಕ್ತೀನಿ. ಮೊದಲು ಗೋಡಂಬಿ ಹಾಕ್ಬಿಟ್ಟು ಆಮೇಲೆ ಬಾದಾಮಿ ಹಾಕ್ತೀನಿ. ಬಾದಾಮಿ ಗೋಡಂಬಿ ಸ್ವಲ್ಪ ಕೆಂಪಾಗಬೇಕು. ಈಗ ಅದ್ರ ಜೊತೆಗೆ ದ್ರಾಕ್ಷಿ ಹಾಕ್ತೀನಿ. ಲಾಸ್ಟಿಗೆ ಪಿಸ್ತಾ ಹಾಕಬೇಕು. ಸಣ್ಣದಾಗಿ ಹೆಚ್ಚಿಟ್ಟಿರೋ ಪಿಸ್ತಾನ ಲಾಸ್ಟಿಗೆ ಹಾಕಬೇಕು. ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅವಲಕ್ಕಿ, ಬೆಲ್ಲ, ಏಲಕ್ಕಿ, ಅದ್ರ ಜೊತೆ ಎಲ್ಲ, ಇವಾಗ ಅದನ್ನು ಹಾಕ್ಬಿಟ್ಟು ಸಣ್ಣ ಉರಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಸಣ್ಣ ಉರಿ ಇಟ್ಕೊಂಡೇ ಮಾಡಬೇಕು. ನಾವು ಮೊದಲೇ ಅವಲಕ್ಕಿ ಮತ್ತು ಕೊಬ್ಬರಿ ಎಲ್ಲ ಹುರಿದಿದ್ದೀವಿ. ಇವಾಗ ಜಾಸ್ತಿ ಹೊತ್ತೇನು ಹುರಿಯೋದು ಬೇಡ.
ಸಣ್ಣ ಊರಿನಲ್ಲಿ 1 ನಿಮಿಷ 2 ನಿಮಿಷ ಹುರಿದ್ರೆ ಸಾಕು. ನೋಡಿ ಕಲರ್ ಚೇಂಜ್ ಆಗಿದೆ. ಇವಾಗ ಸ್ವಲ್ಪ ಕಾಯಿಸಿ ಆರಿಸಿದ ಹಾಲನ್ನ ಹಾಕಬೇಕು, ಸ್ವಲ್ಪ ಹಾಕಬೇಕು. ನಾವು ಉಂಡೆ ಕಟ್ಟ ಅದಕ್ಕೆ ಬರಬೇಕು ಅಷ್ಟು ಸ್ವಲ್ಪನೇ ಹಾಕಬೇಕು. ಕಾಯಿಸಿ ಆರಿಸಿದ ಹಾಲನ್ನ ಹಾಕಬೇಕು. ಹಾಕ್ಬಿಟ್ಟು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಈ ಥರ ಉಂಡೆ ಕಟ್ಟ ಅದಕ್ಕೆ ಬರಬೇಕು. ನೋಡಿದ್ರಲ್ವ ಎಷ್ಟು ಸುಲಭ, ರುಚಿಯಂತೂ ಸಖತ್ತಾಗಿರುತ್ತೆ ಸ್ನೇಹಿತರೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸಾರಿ ಟ್ರೈ ಮಾಡಿರಿ. ನೀವು ಒಂದು ಸಾರಿ ಮಾಡಿಕೊಂಡ್ರೆ ಪದೇ ಪದೇ ಇದೇ ಥರ ಲಾಡೂನ ಮಾಡ್ಕೊತೀರಾ. ಎಲ್ರಿಗೂ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಖಂಡಿತ ನಿಮ್ಮ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ. ರೆಡಿ ಆಯಿತು, ಅವಲಕ್ಕಿ ಲಾಡು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.